ಚಡೆಕುಂಟೆ ಗ್ರಾಮದ ಮಹಲಿಂಗಪ್ಪ ಎಂಬ ರೈತ ವಿಷ ಸೇವಿಸಿ ಗುರುವಾರ ಸಂಜೆ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಹಲವು ಕಡೆಯಲ್ಲಿ ಕೈ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಆದರೆ ಸಾಲಗಾರ ಕಾಟಕ್ಕೆ ಬೇಸೆತ್ತು ರೈತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ರೈತನ ಕುಟುಂಬ ಕಂಬನಿ ಮಿಡಿದಿದ್ದಾರೆ. ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ನೇಮಕಾತಿ ಪ್ರಕ್ರಿಯೆ ನಡೆದಿದ್ದು, ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ಅವರು ಹಾಗೂ ಜಿಲ್ಲಾ ಕಮಾಂಡೆಂಟ್ಗಳಾದ ಸಂಧ್ಯಾ ಸಿಕೆ ಅವರು ಹಾಗೂ ಇತರೆ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೀಳುವ ಸ್ಥಿತಿಯಲ್ಲಿರುವ ಶಾಲಾ ಕಟ್ಟಡದಲ್ಲಿ ಮಕ್ಕಳನ್ನ ಕಳಿಸುವುದು ಹೇಗೆ? ಇದರಿಂದ ಮಕ್ಕಳ ಭವಿಷ್ಯದ ಗತಿ ಏನು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಪದಾಧಿಕಾರಿಗಳು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಸಣ್ಣ ಮಕ್ಕಳಿಗೆ ಮತ್ತು ವಿದ್ಯಾವಂತರಿಗೆ ಸಹಕಾರ ಮಾಡಬೇಕಂತೇಳಿ ನಮ್ಮ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಮಾನ್ಯರೇ, ಏನೀಗ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಅನೇಕ ಒಂದು ಅಕೋತಾಯವನ್ನು ನಾವು ಸರ್ಕಾರಕ್ಕೆ ಈ ಒಂದು ಪತ್ರದ ಮೂಲಕ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮುಖಾಂತರ ಶಿಕ್ಷಣ ಮಂತ್ರಿಗೆ ಕಳಿಸ್ತಾ ಇದ್ದೀವಿ. ಅಸಡ್ಡೆ ಮಾಡಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೂಲಿ ನಾಲಿ ಮಾಡಿ ರೈತರು ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಖಾಸಗಿ ಶಾಲೆಗಳಿಗೆ ಕೊಟ್ಟು ವಿದ್ಯಾಭ್ಯಾಸ ಮಾಡಿಸೋಷ್ಟು ವ್ಯವಧಾನ ನಮ್ಮ ಹತ್ರ ಇರೋದಿಲ್ಲ. ನಮಗೆ ಮೂಲ ಇವತ್ತು ಖಾಸಗಿ ಶಾಲೆಯವರು, ಸರ್ಕಾರಿ ಶಾಲೆಗಳು. ಅದರಿಂದ ಬಹುತೇಕ ಸರ್ಕಾರಿ ನೌಕರರು ಕೂಡ ಇವತ್ತು ಸರ್ಕಾರಿ ಶಾಲೆಗಳಿಂದ ಬಂದಿರತಕ್ಕಂಥರು. ಅದು ಇತ್ತೀಚೆಗೆ ಈ ಒಂದು ಖಾಸಗಿ ಶಾಲೆಗಳ ಜನಜಾತ್ರೆಯಲ್ಲಿ ಸರ್ಕಾರಿ ಶಾಲೆಗಳು ಮುಳುಗೋಗ್ತಾ ಇದ್ದಾವೆ. ಅದನ್ನ ಶಿಕ್ಷಣ ಮಂತ್ರಿಗಳು ಈ ಕಡೆ ಕಣ್ತೆರೆದು ನಮಗೆ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು, ಹೊಸ ಕಟ್ಟಡಗಳನ್ನು ಕೊಡಬೇಕು, ಏನು ಖಾಸಗಿ ಶಾಲೆಗಳಿಗೆ ಸಮಾನಾಂತರವಾದಂಥ ಕಟ್ಟಡಗಳನ್ನು ಕೊಟ್ಟು ಪೋಷಕರಿಗೆ ಧೈರ್ಯ ತುಂಬಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಮಕ್ಕಳ ಕೈಗೆ ಚೆಂಬು ನೀಡುತ್ತದೆ. ಇದರಿಂದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಕುಂಠಿತವಾಗಿ ಮಕ್ಕಳು ಹಿಂದುಳಿಯಲು ಕಾರಣವಾಗುತ್ತದೆ. ಆದ್ದರಿಂದ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಹೊಂದಿಸಿಕೊಡಬೇಕು. ಶಾಲಾ ಕಟ್ಟಡ, ಶೌಚಾಲಯ, ಕುಡಿಯುವ ನೀರು ಹೀಗೆ ಶಾಲೆಯಲ್ಲಿ ಮೂಲ ಸೌಕರ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಕರನ್ನ ನಿಯೋಜನೆ ಮಾಡಬೇಕು. ಈಗಾಗಲೇ ಖಾಲಿ ಇರುವಂತಹ ಹುದ್ದೆಗಳಿಗೆ ಶಿಕ್ಷಕರನ್ನ ಮರುತುಂಬಿ ಶೈಕ್ಷಣಿಕ ಗುಣಮಟ್ಟ ಉತ್ತಮಪಡಿಸಬೇಕು ಎಂದು ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ.
ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಳ್ಳಿ ರವಿಕುಮಾರ್, ತಿಪ್ಪೇಸ್ವಾಮಿ, ನಿಂಗಣ್ಣ ತಿಪ್ಪೇಸ್ವಾಮಿ, ರಾಜಣ್ಣ, ರುದ್ರಮುನಿ, ಹೇಮಣ್ಣ, ಓಬಣ್ಣ ಇನ್ನು ಇತರರು ಪಾಲ್ಗೊಂಡಿದ್ರು. ಅವರು ಎಲ್ಲ ಕಡೆ ಭೇಟಿ ನೀಡಿ ಅದರ ಪ್ರಗತಿಗಾಗಿ ಭೇಟಿ ನೀಡಿರ್ತಾರೆ. ಅವರ ಪರವಾಗಿ ನಾನು ಮನವಿಯನ್ನು ಸ್ವೀಕರಿಸ್ತಾ ಈ ಮನವಿ ಪತ್ರವನ್ನು ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರ ಹಂತಕ್ಕೆ ತಲುಪಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎರಡು ಮಾತುಗಳನ್ನು ಹೇಳಿ ಇದು ಮಾಡ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಳ್ಳಕೆರೆ ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ. ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂಬಿನೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂಬಿನ ಮಹೋತ್ಸವ ನೂರಾರು ಭಕ್ತರ ನಡುವೆ ಸಡಗರ ಸಂಭ್ರಮದಿಂದ ಜರುಗಿದ್ದು, ಕುದುರೆ ಪೂಜೆ ನಂತರ ಅಲಂಕೃತಗೊಂಡ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯ ಮೂಲಕ ಗ್ರಾಮದ ಬನ್ನಿ ಮಂಟಪಕ್ಕೆ ಕರೆತಂದು ಸ್ವಾಮಿಗೆ ವಿವಿಧ ಪೂಜೆಯ ನಂತರ ಹಣ್ಣು ಕಾಯಿ ಕೊಟ್ಟು ಬನ್ನಿ ಮರಕ್ಕೆ ಬಾಣಗಳನ್ನ ಪ್ರಯೋಗ ಮಾಡುವ ಮೂಲಕ ಅಂಬಿನೋತ್ಸವವನ್ನ ಆಚರಣೆ ಮಾಡಲಾಯಿತು. ಪಾಟೀಲ್ ವಂಶಸ್ಥರಾದ ಗ್ರಾಮದ ಪಾಟೀಲ್ ಗೋಪಿನಾಥ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ನಮಿಸಿ ಶಮಿ ಮರಕ್ಕೆ 6 ದಿಕ್ಕುಗಳಿಗೆ ಬಾಣಗಳ ಪ್ರಯೋಗ ಮಾಡುವ ಮೂಲಕ ಅಂಬಿನೋತ್ಸವ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಪುರೋಹಿತರಾದ ಬಿಎಂ ಮುರಳೀಧರ್ ಇವರ ಪೂಜಾ ನೇತೃತ್ವದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಅಂಬಿನೋತ್ಸವ ಜರುಗಿತು. ಪ್ರತಿಯೊಬ್ಬರೂ ಬನ್ನಿ ಪತ್ರೆಯನ್ನ ಪರಸ್ಪರ ವಿನಿಮಯ ಮಾಡಿಕೊಂಡು ಶುಭಾಶಯಗಳನ್ನ ಗ್ರಾಮದ ಮುಖ್ಯಸ್ಥರು, ಯುವಕರು, ಮಹಿಳೆಯರು ಅಂಬಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಭ್ರಮರಾಂಬ ಮಂಜುನಾಥ ಅವರ ಜಯಲಕ್ಷ್ಮಿ ಲೇಔಟ್ನ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಿವಾಸದಲ್ಲಿ ನವರಾತ್ರಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಮತ್ತು ದೇವಿ ಭಜನೆಗಳು ಹಾಗೂ ಶ್ರೀಮತಿ ಭ್ರಮರಾಂಬ ಮಂಜುನಾಥ, ಎಂ ಗೀತಾ ನಾಗರಾಜ್, ಉಷಾ ಶ್ರೀನಿವಾಸ್ ಇವರಿಂದ ಬಸವಣ್ಣನವರ ಕುರಿತ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. देवै शिवायै सततं नमः नमः प्रकृत्यै भद्रायै नियतां प्रणतास्मै नमो नित्यायै गौर्यै दात्रै नमो नमः ज्योत्स्नायै चेन्द्ररूपे कल्याणै प्रणतां वृद्ध्यै सिद्ध्यै कुर्मो नमः. ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ಶ್ರೀನಿವಾಸ್, ಭಾರತಿ, ಆಶಾ, ಇಂದ್ರಮ್ಮ, ಜಿ ಯಶೋಧ ಪ್ರಕಾಶ್, ವಿಜಯಲಕ್ಷ್ಮಿ, ಕವಿತಾ ಗುರುಮೂರ್ತಿ, ಕೆಎಸ್ ವೀಣಾ, ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ, ವೀರಮ್ಮ ಬಸವರಾಜ್, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. अति सौम्याति रौद्रायै नकासस्यै नमो नमः नमो जगत्प्रतिष्ठायै देवी देवी सर्वभूतेषु विष्णुमायेति शब्दिता नमस्तस्यै 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 नमो नमः या देवी. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡುವುದನ್ನ ಖಂಡಿಸಿ ಸರ್ಕಾರದ ವಿರುದ್ಧ ನಾಯಕ ಸಮುದಾಯದ ಮುಖಂಡರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಚಳ್ಳಕೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಸಮುದಾಯದ ಮುಖಂಡರು ನಗರದ ವಾಲ್ಮೀಕಿ ವೃತ್ತದಿಂದ ಅಂಬೇಡ್ಕರ್ ವೃತ್ತ, ನೆಹರು ವೃತ್ತದಿಂದ ಧಾವಿಸಿ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ.
ಕ್ಷೇತ್ರದಲ್ಲಿ ನಾಯಕ ಜನಾಂಗವೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಈ ಕ್ಷೇತ್ರದಲ್ಲಿ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಸರ್ಕಾರ ಈಗಿರುವ ಮೀಸಲಾತಿಯೊಳಗೆ ನಮ್ಮ ಹಕ್ಕನ್ನ ಕಿತ್ತು ಮತ್ತೊಬ್ಬರಿಗೆ ನೀಡುವುದು ಖಂಡನೀಯ. ಆದ್ದರಿಂದ ಯಾವುದೇ ಜಾತಿಯನ್ನ ನಮ್ಮ ಜಾತಿಯೊಳಗೆ ಸೇರಿಸಬಾರದು ಎಂದು ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿ ತಿಪ್ಪೇಸ್ವಾಮಿ, ಮಂಜುನಾಥ್, ಎಲ್ಐಸಿ ತಿಪ್ಪೇಸ್ವಾಮಿ, ಮದಕರಿ ನಾಯಕ, ವಿದ್ಯಾಸಂಸ್ಥೆ ಅಧ್ಯಕ್ಷ ಸಂದೀಪ್ ಸೂರ್ಯ, ಶ್ರೀನಿವಾಸ್, ರಮೇಶ್ ಗೌಡ ಇತರ ಮಹಿಳೆಯರು ಪಾಲ್ಗೊಂಡಿದ್ರು. ಚಳ್ಳಕೆರೆ ತಾಲೂಕಿನಲ್ಲಿ ಬೆಳೆ ಪರಿಹಾರಕ್ಕಾಗಿ ವಿಮೆ ಪಾವತಿಸಿದ ಎಲ್ಲ ರೈತರು ಸಮೀಕ್ಷೆ ಕಾರ್ಯ ಮಾಡಲಾಗಿದೆ. ಅದರಂತೆ ಬೆಳೆಯ ವಿಧ, ವಿಸ್ತೀರ್ಣ ಇತರೆ ಮಾಹಿತಿ ಪಡೆಯಲಾಗಿದೆ ಎಂದು ಸಹಾಯಕ ಕೃಷಿ ಅಧಿಕಾರಿ ಅಶೋಕ್ ಸಭೆಗೆ ಮಾಹಿತಿ ನೀಡಿದ್ದಾರೆ. ಅವರು ನಗರದ ತಾಲೂಕು ಕಚೇರಿಯಲ್ಲಿ ರೈತರು, ಅಧಿಕಾರಿಗಳು ಹಾಗೂ ವಿಮಾ ಕಂಪನಿಗಳು ಅಧಿಕಾರಿಗಳೊಂದಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ತೋಟಗಾರಿಕೆ ಅಧಿಕಾರಿ ಕುಮಾರ್, ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ, ಕೆಪಿ ಭೂತಯ್ಯ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ, ಚಿಕ್ಕಣ್ಣ ಇತರರು ಪಾಲ್ಗೊಂಡಿದ್ದರು. ಯಾಕಂದ್ರೆ ಬೆಳೆ ಪರಿಹಾರದ ಒಂದು ಕಡೆಗೆ ವಿಮೆ ಇನ್ಶೂರೆನ್ಸ್ ಕಟ್ಸ್ಕೊಂತಾರೆ. ಇದು ಖರ್ಚು ಮಾಡಿದ್ದು ರೈತ ಸಂಘ. ಕರ್ನಾಟಕದಲ್ಲಿ ಬೆಳೆ ವಿಮೆಯನ್ನು ಜಾರಿಗೆ ತಂದವರು ಕರ್ನಾಟಕ ರಾಜ್ಯ ರೈತ ಸಂಘ. ನಂತರ ಪಕ್ಷಗಳು ಹುಟ್ಟಿಕೊಂಡು ಬೆಳ್ಕೊಂಡಿದ್ದಾವೆ. ಆದರೆ ಇವತ್ತಿನ ದಿವಸ ಯಾವ ಕಾರಣಕ್ಕೂ ಹೋರಾಟ ಮಾಡಿದ್ವಿ, ನಂಜನಸ್ವಾಮಿ, ಬಾಬಾಗೌಡ ಪಾಟೀಲ್, ಸುಂದರೇಶು, ರುದ್ರಪ್ಪರು ಇವತ್ತಿನ ಸಿಗ್ತೇ ಇಲ್ಲ. ಅವತ್ತು ಮಾಡಿದ್ದು ಸುಮಾರು 35 ವರ್ಷದ ಹಿಂದೆ ಬೆಳೆ ವಿಮೆ ಪರಿಹಾರ ಅಂತ ಕೂಗಿದವರು ಇವತ್ತಿನವರೆಗೂ ಇನ್ನೂ ಸರ್ಕಾರ ಸತ್ತೋಗಿದೆಯೋ ಬದುಕಿದೆಯೋ ಗೊತ್ತಿಲ್ಲ. ಇನ್ಶೂರೆನ್ಸ್ ಕಟ್ತೀವಿ. ಬೆಳೆ ಒಬ್ಬ ವ್ಯಕ್ತಿ ಕಟ್ಟಿದರೆ ಸತ್ತೋದ್ರೂ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ. ಇದು ಹೆಂಗಿದು? ಬೆಳೆ ವಿಮೆ ಕಟ್ಟಿದ್ರು ಕೂಡ ಏನು ಮಾತಾಡಲ್ಲ, ಕೊಡೋದಿಲ್ಲ ದುಡ್ಡು ಅಂದರೆ ನಂತರ ಯಾಕೆ ಕಟ್ಸ್ಕೋಬೇಕು ಅವ್ರ ದುಡ್ಡು? ಸರ್ಕಾರ ಯಾಕೆ ಇದಕ್ಕೆ ಜ್ಞಾನ ಇಲ್ವಾ? ಬೆಳೆ ವಿಮೆ ಕಟ್ಸ್ಕೊಂಡ್ಮೇಲೆ ಇನ್ಶೂರೆನ್ಸ್ನವ್ರು ಬಂದು ತನಿಖೆ ಮಾಡಿ ದುಡ್ಡು ಕೊಡಬೇಕು. ಆದರೆ ದುಡ್ಡು ಇಲ್ಲ ಕಾಡ್ತಾರೆ. ನಮ್ಮ ಹತ್ರ ದುಡ್ಡು ಶೋಷಣೆ ಮಾಡ್ಕೊಂಡು ಶ್ರೀಮಂತರಾಗೋದಕ್ಕೆ ಮಾಡಿದಾರೋ ಅವರು, ನಮ್ಮನ್ನೇನು ಬಡತನ ಮಾಡೋದಕ್ಕೆ ಮಾಡಿದಾರೋ? ತಾವು ದಯಮಾಡಿ ಇದಕ್ಕೆ ಬೆಳೆ ಪರಿಹಾರ, ಇನ್ಶೂರೆನ್ಸ್ ಎರಡೂ ಕೂಡ ಇದು ಯಾರ್ದು ಅಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾಥಮಿಕದಲ್ಲಿ ಹುಟ್ಟಿ ಬೆಳೆದಂಥವ್ರು. ಅಲ್ಲಿ ಕೂಗಿದವರು ನಾವು. ಮಳೆ ಎಂದು ಚುನಾವಣೆಯಲ್ಲಿ ಮತದಾರರಾಗಿ ಮತ ಹಾಕ್ಸ್ಕೊಳ್ಳೋಕೆ ಮಾತ್ರ ನಾವು ಅವರಿಗೆ ಜನಪ್ರತಿನಿಧಿಗಳಿಗೆ ಮಾತ್ರ ಜವಾಬ್ದಾರಿ ಆಗಬೇಕು. ಇಲ್ಲ ಅಂದರೆ ಬೇರೆದಕ್ಕೆ ಅವ್ರಿಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಇವತ್ತು ಕಣ್ಣು ಮುಚ್ಚಿಕೊಂಡು ಅಡ್ಡಾಡ್ತಾ ಇದ್ದಾರೆ ರಾಜಕಾರಣಿಗಳು. ಅದಕ್ಕೆ ತಾವೆಲ್ಲರೂ ಹೇಳಿದರು ಬೆಳೆ ನಷ್ಟಂತೆ ಪರಿಹಾರ ಅಂತೆ ಹಾಳ ಮೂಳ ಅಂತ. ಈಗಾಗಲೇ ನಾವು 30 ವರ್ಷಗಳಿಂದ ಸತತವಾಗಿ ಬರಗಾಲವನ್ನು ಅನುಭವಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತು, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 73 ಕೆರೆಗಳಿದ್ದಾವೆ. ಕೆರೆಗಳು ಸುಮಾರು 25-30 ವರ್ಷಗಳಿಂದ ಒಂದು ಹನಿ ನೀರಿಲ್ಲದ ಕೆರೆಗಳೆಲ್ಲ ಬಚ್ಚೋದು, ಯಾರು ಪರಿಗೆ ಹಾಕೊಂಡಿಲ್ಲ. ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು. ಆಮೇಲೆ ಬೆಳೆ ವಿಮೆಯನ್ನು ಏನು ಕೇಂದ್ರದ ಸರ್ಕಾರದ ಮಾರ್ಗಸೂಚಿ ಪ್ರಕಾರವಾಗಿ ಏನು ಕೊಡಬೇಕು ಕಂಪ್ಲೀಟ್ ಆಗಿ ಅದು ಕೊಡಬೇಕು. ಈಗ ಮಧ್ಯಂತರ ಪರಿಹಾರ ಕೊಡಬೇಕು ಅಂತ ಇದೆ. ಆದರೆ ಈಗ ತಾವೇನು ಮಾಡ್ತಾರೆ, ವಿಮೆ ಕಂಪ್ನಿ ಸರ್ ಮಧ್ಯಂತರ ಪರಿಹಾರವನ್ನು 20,000-30,000 ಕೊಡ್ತಾರೆ. ಕೊಟ್ಟ ಮೇಲೆ ಮತ್ತೆ ಇನ್ನು ಮುಂದೆ ಕೊಡಬೇಕಲ್ಲ, ಮುಂದೆ ಕೊಡಿದಾಗ ಸಮಸ್ಯೆ ಹುಟ್ಕೊಂತಾರೆ. ಅದಕ್ಕೆ ಹಂಗೆ ಆಗಬಾರ್ದು. ನಮಗೆ 2 ಕಡೆ ಕೊಟ್ಟರೆ ಅನುಕೂಲ. ಆದರೆ ಮುಂದೆ ಈ ಥರ ರೈತರಿಗೆ ಇನ್ನೆಲ್ಲ ತಗೊಂಡಿದೆ, ಅದರಿಂದ ಪಾಣಿ ಸೇರಿಲ್ಲ, ಮತ್ತು GST ಬರಲ್ಲ ಅಂತ ಹೇಳೋದ್ರಿಂದ ಏನಾಗುತ್ತೆ, ರೈತರಿಗೆ ಆ ಮರುಸಿಕ್ಕಿದ ಪರಿಹಾರಕ್ಕೆ ತೃಪ್ತಿ ಕೊಡೋಕ್ಕಾಗುತ್ತೆ. ಹಂಗಾಗಿಬಿಟ್ಟು ಈ ತಾಲೂಕನ್ನು, ಈ ಜಿಲ್ಲೆಯನ್ನು ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಆಮೇಲೆ ರೈತರು ಬೆಳೆ ವಿಮೆ ಕಟ್ಟಿದ ರೈತರಿಗೆ ಎಲ್ಲ ತೊಗರಿ ಬೆಳೆ ಆಗಿರ್ಬೋದು, ಶೇಂಗಾ ಬೆಳೆ ಆಗಿರ್ಬೋದು, ಎಲ್ಲ ಬೆಳೆಗೂ ಬೆಳೆ ವಿಮೆ ಪರಿಹಾರವನ್ನು ಕೊಡಬೇಕು. ಆಮೇಲೆ ಇಡೀ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ರೈತರಿಗೆ ಕೊಟ್ಟಿರ್ತಕ್ಕಂಥ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಖಾಸಗಿ ಬ್ಯಾಂಕ್ ಆಗಿರ್ಬೋದು, ಸಾಲ ವಸೂಲಿಗೆ ಬರೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಬೆಳೆನ ಬಂದು ನಮಗೆ ಸಾಲ ಕಟ್ತಾನೆ ನಾವು ಎಲ್ಲರೂ ಆದಾಯ ದುಡಿಮೆ ಮಾಡಿಕೊಂಡು ಸಾಲ ತೀರಿಸ್ತಾರೆ. ನಮಗೆ ಹಾಕಿರೋ ಬಂಡವಾಳಗಳು ಬರಲ್ಲ. ಈಗ ರೈತರು ಮಾಡ್ತಾರೆ, ಅನ್ಯಾಯ ಗಿಡ ಒಣಗೋತಾವಂತ ಈಗ ಕಟಾವು ಮಾಡ್ತಾರೆ. ನಾವು ಡಿಸೆಂಬರ್ ತಿಂಗಳ ಕಟಾವು ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ಅದಾಗಿ ಕಾಯಿಲೆ ಸುತ್ತಾಗ್ಬಿಟ್ಟು ಅಲ್ಲೇ ಒಣಗೋಗಿ ಒಟ್ಟುಗೂಡ ಸಿಗದಂಥ ಪರಿಸ್ಥಿತಿ ಆಗಿರೋದ್ರಿಂದ ಕೊನೆಗೆ ಒಂದು ಬೇವನ್ನು ಆಗಲಿ ಒಂದು ದೃಷ್ಟಿಯಲ್ಲಿ ಕಟಾವು ಮಾಡ್ತಾರೆ. ನೀವು ಬೇಕಾದ್ರೆ ಸಮೀಕ್ಷೆ ಮಾಡ್ಬೋದು. ಕೃಷಿ ಇಲಾಖೆ ಮತ್ತು ಎಲ್ಲ ಈಗಾಗಲೇ ಸಮೀಕ್ಷೆಗೆ ಹೋಗ್ತಾ ಇದ್ದಾರೆ. ಪ್ರಸ್ತಾಪ ಮಾಡಿದ್ರು ಸರ್.
ಸರ್ ನಾನು ನೋಡಿದ್ದೀನಿ ಮುಂದೆ ಗಿಡ ಏನಿಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ನಾನು ಮೊಳಕೊಂಬಂದು ಹೋಯ್ತು ಅಂತ ಹೋಯ್ತು. ಈಗ ನಾವು ಇವು ಸರ್ಕಾರಕ್ಕೆ ಮತ್ತು ಬೆಳೆ ಪರಿಹಾರ ಕೊಡಬೇಕು, ಬೆಳೆ ನಷ್ಟ ಕೊಡಬೇಕು, ಮತ್ತು ಈ ಥರ ನಮಗೆ ರೈತರಿಗೆ ಇದಾಗಬೇಕಂದ್ರೆ ಸರ್ಕಾರಕ್ಕೆ ನಾವೊಂದು ದೊಡ್ಡ ಮೀಟಿಂಗ್ ಮಾಡಿದಲ್ಲೂ ಕೂಡ ಇದನ್ನೇ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ. ಅದು ಕೂಡ ಒಂದು ಪ್ರಸ್ತಾವನೆ ಕಳಿಸ್ರಿ ಅಂತ ಹೇಳಿದ್ರು. ತಾಲೂಕಿಗೆ ಈ ರೀತಿ ಒಂದು ಡ್ರೈ ಸ್ಪೆಲ್ ಬಂದಿದೆ, ಬೆಳೆಗಳೆಲ್ಲ ಒಣಗಿ ಕುಡಿದಾವ್ ಆಗ್ತಿದೆ ಅಂತೇಳಿ ಒಂದು ಪ್ರಸ್ತಾವನೆ ಕಳಿಸಿದ್ವಿ. ತದನಂತರ ಇವತ್ತು ಕರೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ವಿಮಾ ಕಂಪ್ನಿಯವರಿಗೆ ಒಂದು ಮಧ್ಯಂತರ ಹೆಂಗಿದ್ರು ನಮಗೆ ಈ ವರ್ಷ ವಿಮೆ ಬರೋದು ಸಾಕಷ್ಟು 100% ಬರ್ಬೋದು ಅಂತ ಅನ್ಸ್ಕೊಂಡಿದ್ದೀವಿ. ಆದರೂ ಕೂಡ ಮಧ್ಯಂತರ ಇದು ಏನು ಬೆಳೆ ವೈಫಲ್ಯ ಆಗಿರೋದ್ರಿಂದ ಸಿಟಿಸನ್ ಅಡ್ವರ್ಸಿಟಿ ಅಂತ ಒಂದು ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ. ಈ ಒಂದು ಅವಕಾಶ ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗೋದು ನಿಮ್ಮ ಅಭಿಪ್ರಾಯನ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ಈ ಸಭೆಯನ್ನು ಕರೆದಿದ್ದೀವಿ. ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಮಗೇನು 50% ಕಡಿಮೆ ಇಳುವರಿ ಬರ್ಬೋದು ಅಂತ ಎಸ್ಟಿಮೇಟ್ ನಾವು ಮಾಡಿದಾಗ ಅದರಲ್ಲಿ 25% ಮಾತ್ರ ಈ ಮಧ್ಯಂತರ ಪರಿಹಾರ ಕೊಡ್ತಾರೆ. ನಂತರ ಏನು ಬೆಳೆ ಇಳುವರಿ ಆಧಾರಿತವಾಗಿ ನಮಗೆ ಬೆಳೆ ವಿಮೆ ಬರುತ್ತೆ, ಇಳುವರಿ ಬೆಳೆ ಕಟಾವು ಸಮೀಕ್ಷೆಯಲ್ಲಿ ಬರುತ್ತೆ, ಅದು ನಮಗೆ ಡಿಕ್ಲೇರ್ ಆಯ್ತಪ್ಪ ಅಂದರೆ ಅವಾಗ ಉಳಿದ ಬಂದಂತಕ್ಕಂಥ ಪರಿಹಾರವನ್ನು ಮ್ಯಾಚ್ ಮಾಡಿ ಬರ್ತಕ್ಕಂಥ ಒಂದು 484 ML ಬರಬೇಕು. ಹಾಗೂ ಇಲ್ಲಿವರೆಗೂ ಸೆಪ್ಟೆಂಬರ್ ಎಂಡ್ವರೆಗೂ ನಮಗೆ 343 ML ಬರಬೇಕಿತ್ತು. ಆದರೆ ಒಟ್ಟಾರೆಯಾಗಿ ನಮಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಮಳೆ ಬಂತು ಮತ್ತು ಮೇ ತಿಂಗಳಾಗಿ ನಮಗೆ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಬಂದಿದ್ದರಿಂದ ಟೋಟಲ್ ಆಗಿ 391 ML ತೋರಿಸ್ತಾ ಇದೆ. ಆದರೆ ನಮಗೆ ಮುಖ್ಯವಾಗಿ ಏನಾಯ್ತು ಅಂದರೆ ಬಿತ್ತನೆ ಆಗಿದ್ದು ನಮ್ಮದು ಆಗಸ್ಟ್ ಮೊದಲನೇ ವಾರ ಮತ್ತು ಜುಲೈ ಕೊನೆ ವಾರದಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಏನು ನಮಗೆ ಮಳೆಯಾಶ್ರಿತ ಬೆಳೆಗಳಿದ್ದಾವೆ ಅವೆಲ್ಲವೂ ಕೂಡ ಆಗಿದೆ. ಹಿಂದ್ಗಡೆ ತಮಗೆ ಹವಾಮಾನ ಏನು ಹೇಳ್ತೀರಾ ಆ ಥರ ಏನಾದರೂ ತಪ್ಪಾಗಿದ್ರು ಅಂದರೆ ನಮ್ಮ ಕಡೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ನಿಮ್ಮ ಕಡೆಯಿಂದ ಒಂದ್ಸತಿ ವಿಶ್ವಾಸಾದ್ರೂ ಇನ್ನೊಂದು ಈ ರೀತಿ ತಪ್ಪಾಗಲ್ಲ ಅಂತ ನಾನು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೀನಿ. ನೀವು ಕರೆದ್ರೆ ಏನು ಬಿಟ್ರೆ ನನಗೇನು, ನಾನು ಏನು ಕೇಳಬೇಕು ಅಂತ ಕೇಳ್ತೀವಿ. ಆದ್ರೆ ನಿಮ್ ಕೆಲಸ ಏನು ಅಂತ ಮಾಡಬಾರ್ದಂಗೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಪ್ರಭಾಕರ್ ಮ್ಯಾಸನಾಯಕ ಅವರು ಅಟ್ಟಿ ಮಲ್ಲಪ್ಪ ನಾಯಕರ ಸ್ಮಾರಕ ಸಂರಕ್ಷಣೆಗಾಗಿ 1 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಅಟ್ಟಿ ಮಲ್ಲಪ್ಪ ಟ್ರಸ್ಟ್ಗೆ ಸೇರುವ ಜಾಗದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಈ ಜಾಗವನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ನಾನು ಕೂಡ ಈ ಹೋರಾಟದಲ್ಲಿ ಡಾಕ್ಟರ್ ಚಿನ್ನಯ್ಯ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಮೊದಲಿಂದನೂ ಕೂಡ ಜೋಡಿಸ್ಕೊಂಡಿದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖೇನ ಇಲ್ಲಿ ಈ ರಕ್ಷಣೆ ಮಾಡೋ ದೃಷ್ಟಿಯಿಂದ ನೀವೇನು ಈ ತಂತಿ ಬೇಲಿನೋ ಅಥವಾ ಇನ್ನೇನ್ ಮಾಡ್ತಿರೋ ಅಥವಾ ಇಟ್ಟಿಗೆಯಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ನಾನು ಕೂಡ ಈ ಸಂರಕ್ಷಣೆ ದೃಷ್ಟಿಯಿಂದ 1 ಲಕ್ಷ ರೂಪಾಯಿಯನ್ನ ನೀವು ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸ ಆರಂಭ ಮಾಡೋಕೆ ಮುಂಚೆ ಒಂದು ದಿವಸ ಮುಂಚೆ ಹೇಳಿದ್ರೆ ನಾನು ಅವತ್ತು ಆ ಸಮಿತಿಗೆ 1 ಲಕ್ಷ ರೂಪಾಯಿಯನ್ನ ತಲುಪಿಸುವಂತ ಕೆಲಸ ಮಾಡ್ತೇನೆ. ಇದು ರಕ್ಷಣೆ ಆಗ್ಬೇಕು ಮೊದಲನೇದಾಗಿ. ಯಾಕಂದ್ರೆ ತಂತಿ ಬೇಲಿನೋ ಇಲ್ಲ ಬೇರೆ ಏನಾದ್ರು ಒಂದು ಕಟ್ಟಡನ ಮಾಡ್ಬೇಕಿಲ್ಲಿ. ಈಗ ಈ ತರ ಬೈಲಲ್ಲಿ ಬಿಟ್ಕೊಂಡ್ ಬಿಟ್ರೆ ಎಲ್ಲರಿಗೂ ಕಣ್ಣಾಗುತ್ತೆ ಇದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಆಗಿರೋದ್ರಿಂದ ನಮ್ಮ ಸ್ಮಾರಕಗಳನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಕೆಲವರು ಇದ್ದಾರೆ. ಅಂತವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ರೋಡ್ ಸೈಡ್ಗಾದ್ರೂ ಫೆನ್ಸ್ ಮಾಡೋ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಸಮಿತಿಯವ್ರು ಕೇಳ್ಕೊಳ್ತಾ, ನೀವು ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ನಾನು 1 ಲಕ್ಷ ರೂಪಾಯಿ ತಲುಪಿಸುವಂತ ಕೆಲಸ ಮಾಡ್ತೇನೆ. ಈಗ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಿರಿಯರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಆಟೋಗೆ ಕಾರು ಡಿಕ್ಕಿ, ಪ್ರಯಾಣಿಕರು ಪಾರು. ಇಂದು ಚಳ್ಳಕೆರೆ ತಾಲೂಕಿನ ಸಮೀಪ ಆಟೋಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆಟೋ ನಜ್ಜುಗುಜ್ಜಾಗಿದೆ. ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದ್ದು ತಳಕು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅದ್ದೂರಿಯಾಗಿ ನಡೆದ ದುರ್ಗಾ ಪರಮೇಶ್ವರಿ ಕೆಂಡೋತ್ಸವ. ಹೊಳಲ್ಕೆರೆ ಕ್ಷೇತ್ರದ ಆಲಘಟ್ಟ ಗ್ರಾಮದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯ ಕೆಂಡೋತ್ಸವವನ್ನ 1 ವಾರಗಳ ಕಾಲ ಹಬ್ಬದ ಸಡಗರದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಹೊಳೆ ಪೂಜೆ ಮುಗಿಸಿ ಹಿಂತಿರುಗುವಾಗ ಗ್ರಾಮದಲ್ಲಿ ಸಿದ್ಧಪಡಿಸಲಾಗಿದ್ದ ಕೆಂಡದ ಗುಂಡಿಯ ಮುಂದೆ ಶ್ರೀ ದುರ್ಗಾ ಪರಮೇಶ್ವರಿಯನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಹೊತ್ತು ತರಲಾಯಿತು.
ನಂತರ ಭಕ್ತರು ಕೆಂಡ ತುಳಿದು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ದಸರಾ ಹಬ್ಬದ ಸಂಭ್ರಮಕ್ಕೆ ಇದು ಸಾಕ್ಷಿಯಾಯಿತು. ಒಂದೇ ಕುಟುಂಬದ 4 ನಾಪತ್ತೆ. ಚಿತ್ರದುರ್ಗದ ಅಗಸರಹಳ್ಳಿ ಗ್ರಾಮದ ಮಹಮ್ಮದ್ ಫಾರೂಕ್, ಅವರ ಪತ್ನಿ ಅಫ್ರೀನಾ ತಾಜ್ ಮತ್ತು ಮಕ್ಕಳಾದ ಮಹಮ್ಮದ್ ಅಲಿ, ಶಹಜಿಯಾ ಅವರು ಜೂನ್ 12ರಿಂದ ಕಾಣೆಯಾಗಿದ್ದಾರೆ. ಈ ಸಂಬಂಧ ಜುಲೈ 13ರಂದು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಹೊಳಲ್ಕೆರೆ ರಸ್ತೆಯ ಮಂಡಕ್ಕಿ ಬಟ್ಟಿ ಏರಿಯಾದಲ್ಲಿ ವಾಸವಿದ್ದ ಈ ಕುಟುಂಬದ ಪತ್ತೆಗೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಗುರುತು ಪತ್ತೆಯಾದಲ್ಲಿ ಕೋಟೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 08194 222 933ಕ್ಕೆ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಡ್ಡಪಲ್ಲಕ್ಕಿ ಉತ್ಸವ ಕಣ್ತುಂಬಿಕೊಂಡ ಭಕ್ತರು. ದಸರಾದ ವಿಜಯದಶಮಿ ಮುಗಿದ ಮಾರನೆಯ ದಿನವಾದ ಇಂದು ಚಿತ್ರದುರ್ಗ ಮುರುಘಾ ಮಠದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಪಲ್ಲಕ್ಕಿಯಲ್ಲಿ ಬಸವಣ್ಣ ಹಾಗೂ ಅಲ್ಲಮ ಪ್ರಭುರವರ ಭಾವಚಿತ್ರ ಮತ್ತು ವಚನಗಳ ಪುಸ್ತಕವಿಟ್ಟು ಭಕ್ತರು ಮಠದ ಆವರಣದಲ್ಲಿ ಮೆರವಣಿಗೆ ಮಾಡುತ್ತಾರೆ. ನಂತರ ಪಲ್ಲಕ್ಕಿಯನ್ನ ಮಠದ ರಾಜಾಂಗಣದ ಮುಖ್ಯ ದ್ವಾರದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಕೊನೆಗೊಂಡಿತು. ಇದನ್ನ ವೀಕ್ಷಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿದ್ದರು.